ನೋಡೋಣ ಮುಂದಿನ ಊರು ಯಾವ್ದು ಸಿಗುತ್ತೆ ಅಂತ. ಲೆಫ್ಟಿಗೆ ಹೋದ್ರೆ ಸೋಮೇನಹಳ್ಳಿ. ಈ ಊರು ಯಾವ ಊರು? ಒಂದು ಬೋರ್ಡು ಕಾಣ್ತಾ ಇಲ್ವಲ್ಲ, ನೋಡೋಣ ಅಂದರೆ. ಮಲ್ಲಾಘಟ್ಟ ಕೆರೆಗೆ ಹೋಗೋ ದಾರಿ. ಈ ಊರು ಯಾವ ಊರು? ಮಲ್ಲಾಘಟ್ಟ ಕೆರೆಗೆ ಹೋಗೋ ದಾರಿ ಅಂತ ಇದೆ. ಕಲ್ಲುಗುಡ್ಡೆ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ನೋಡೋಣ ಯಾವ ಊರು? ಗಂಗಾಧರ ನಗರ ಅಂತ ಇದೆ. ದೊಡ್ಡಘಟ್ಟ. ಬಸವಣ್ಣನ ದೇವಸ್ಥಾನ. ಇದು ಆ ಊರಿಗೆ ಹೋಗೋ ರೋಡು. ಈ ಕಡೆಯಿಂದನೂ ಮಲ್ಲಾಘಟ್ಟ ಕೆರೆಗೆ ಹೋಗ್ಬೋದು. ನೋಡಿ ತೆಂಗಿನ ತೋಟ, ತೋಟದಲ್ಲಿ ಮನೆಗಳು, ಪಾಪು ಆಟ ಆಡ್ತಿದ್ದಾರೆ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಕೆರೆ. ನಮ್ಮ ಹಳ್ಳಿ ದಾರಿಯಲ್ಲಿ ಓಡಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಚಿಕ್ಕದೇ ಆಗಲಿ ಪರವಾಗಿಲ್ಲ, 2 ನಿಮಿಷ ಆಗಲಿ 1 ನಿಮಿಷ ಆಗಲಿ, ನನಗೇನೋ ಒಂದು ಖುಷಿ. ಹಳ್ಳಿ ರೂಟಲ್ಲಿ ಹೋಗಿ, ಹಳ್ಳಿ ದಾರಿಲಿ ಹೋಗಿ, ಆ ಊರಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡಿ, ಅದ್ರ ಬಗ್ಗೆ ನಂಗೆ ಮಾತಾಡೋಕ್ಕೆ ಗೊತ್ತಾಗಿಲ್ಲ ಅಂದರೂ ಪರವಾಗಿಲ್ಲ. ಆ ಊರಲ್ಲಿ, ಆ ಊರಿನ ಮನೆಗಳು, ಆ ಊರಿನ ದಾರಿ, ಅಲ್ಲಿ ಯಾರ್ಯಾರು ಕೂತಿರ್ತಾರೆ, ಏನೇನು ಮಾಡ್ತಾ ಇರ್ತಾರೆ, ಏನೇನು ಕೆಲಸಗಳು ಮಾಡ್ತಾ ಇರ್ತಾರೆ, ನಮ್ಮ ದನ ಕರುಗಳು, ಇದನ್ನೆಲ್ಲ ಒಂದೊಂದು ಚಿಕ್ಕದಾಗಿ ಕ್ಯಾಪ್ಚರ್ ಮಾಡಬೇಕು ಅನ್ನೋದು ನನ್ನ ಆಸೆ. ಈ ಆಸೆ ಕರೆಕ್ಟಾ ಅಲ್ವಾ ಅಂತ ನೀವೇ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಟಿ ಡೈರೀಸ್. ನೋಡೋಣ ಮುಂದಿನ ಊರು ಯಾವ್ದು ಸಿಗುತ್ತೆ ಅಂತ. ದೊಡ್ಡಘಟ್ಟ. ನಮ್ಮ ಮುಂದಿನ ಊರು ಯಾವ ಊರು? ಅವಾಗಲೇ ತಂಡಗ ಅಂತ ಹೇಳಿದೆ, ಅದೇನಾ ಈ ಊರು? ನೋಡೋಣ. ತಪ್ಪಾಗಿ ಹೇಳ್ತಿದ್ರೆ ಕ್ಷಮೆ ಇರಲಿ, ಗೊತ್ತಿಲ್ಲ. ಹೊಸ ರೋಡ್ ಅಲ್ವಾ, ಹಂಗಾಗಿ ಯಾವ ಊರು ಏನು ಅಂತ ಗೊತ್ತಿಲ್ಲ. ಹಂಗಾಗಿ ಕೆಲವೊಂದು ಸಾರಿ ಕನ್ಫ್ಯೂಸ್ ಆಗುತ್ತೆ. ತಂಡಗ ಲೆಫ್ಟಿಗೆ ಹೋಗ್ಬೇಕು. ಈ ಊರು ದೊಡ್ಡಘಟ್ಟ ಗೇಟ್. ಇದು ತಂಡಗ ಎಡಗಡೆ ಹೋಗ್ಬೇಕು. ಇದು ದೊಡ್ಡಘಟ್ಟ ಗೇಟು. ಅದು ಯಾವುದೋ ನಗರ ಅಂತ ಇತ್ತು. ಇದು ಆ್ಯಕ್ಚುಲಿ ದೊಡ್ಡಘಟ್ಟ. ನೋಡಿ ಇಲ್ಲೇ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇದೆ. ನಮ್ಮ KSRTC ಬಸ್ ಬರ್ತಾ ಇದೆ. ತುರುವೇಕೆರೆಗೆ ಹೋಗ್ತಾ ಇದೆ ತಿಪ್ಟೂರಿಂದ. ತಂಡಗ ಗೇಟ್. ಇದು ತಂಡಗ ಗೇಟ್ ಅಂದರೆ ತಂಡಗಗೆ ಒಳಗಡೆ ಹೋಗ್ಬೇಕು. ಇದು ದೊಡ್ಡಘಟ್ಟ ಊರು. ಕರೆಕ್ಟ್. ಈ ಕಡೆ ನೋಡಿ ಸ್ವಲ್ಪ ಅಡಿಕೆ ಮರಗಳು ಜಾಸ್ತಿ. ಈ ಕಡೆ ತುಮಕೂರು ಡಿಸ್ಟಿಕ್ಕು, ಈ ಕಡೆ ಅಡಿಕೆ ಮರ ಜಾಸ್ತಿ. ರೋಡ್ ನೋಡಿ ಹೆಂಗಿದೆ, ಸಖತ್ತಾಗಿದೆ. ಇಲ್ಲೊಂದು ರೈಸ್ ಮಿಲ್ ಇತ್ತು. ಆ ರೈಸ್ ಮಿಲ್ ಈಗಲೂ ಇದೆಯಾ ಅಂತ ನೋಡೋಣ ಬನ್ನಿ. ಒಂದ್ಸರಿ ಈ ರೋಡಲ್ಲಿ ಬರಬೇಕಾದ್ರೆ ನಾನು ಮಳೆ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಆ ರೈಸ್ ಮಿಲ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡಿದ್ದೆ, ನೆನಿಬಾರ್ದು ಅಂತ. ಆ ರೈಸ್ ಮಿಲ್ ಇನ್ನೂ ಇದೆಯಾ ಇಲ್ವಾ ಅನ್ನೋದು ನನಗೊಂದು ಕ್ಯೂರಿಯಾಸಿಟಿ. ಈ ಜಂಕ್ಷನ್ ಮಾತ್ರ ವೆರಿ ಡೇಂಜರಸ್ ಜಂಕ್ಷನ್ನು. ತುಂಬ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಭಾಳ ಕೇರ್ಫುಲ್ಲಾಗಿ ಬನ್ನಿ. ತುರುವೇಕೆರೆಯಿಂದ ತಿಪ್ಟೂರಿಗೆ ಹೋಗ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹೋಗಿ. ಈ ಒಂದು ಇದ್ರ ಹಿಂದ್ಗಡೆ